ನಾನು ಹೊನ್ನೇಗೌಡ ಉರ್ಫ್ ಗಿಣಿಬುದ್ದೇಗೌಡ ಅಂತ ಅನ್ನೋರ ಲಿಂಗಮ್ಮ ತಾಯಿ ಹೊನ್ನೇಗೌಡ ತಂದೆ ಅವರ ಕೊನೆ ಮಗನಾಗಿ ನಾವು 8 ಜನ ಮಕ್ಕಳಲ್ಲಿ ಕೊನೆ ಮಗನಾಗಿ ಜನಿಸ್ತವನು. ಬಟ್ ಇಲ್ಲಿ ನಮ್ಮ ತಂದೆಗಿದ್ದು 22 ಕುಂಟೆ ಜಮೀನು. ಬಟ್ ಇವೆಲ್ಲ ತೆಗೆದ ಮೇಲೆ ನಾನು ಇವೆಲ್ಲ ಡೆವಲಪ್ಮೆಂಟ್ ಆಗಕ್ಕೆ ಅವಕಾಶ ಆಯಿತು. ನಾನು ತೆಗೆದಾಗ 2001 ಇದು 2,500 ರೂಪಾಯಿ ಕುಂಟೆ. ಇವತ್ತು ಅಟ್ಲೀಸ್ಟ್ ಅಂದರೆ ಒಂದು 3 ಲಕ್ಷ ರೂಪಾಯಿ ಹೋಯ್ತದೆ ಒಂದು ಕುಂಟೆ. ಇಲ್ಲಿಂದ ನನಗೆ ಏನೇ ಕೃಷಿ ಮಾಡಬೇಕಾದ್ರೂ ಜಾಗ ಬೇಕಲ್ಲ ಮೊದಲಾಗಿ ಅಂತ ಅಂದ್ಬಿಟ್ಟು ಜಾಗ ಮಾಡಿದೆ ಫಸ್ಟು. ಆ ಜಾಗ ಮಾಡಲಾಗಿ ಇವೆಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಯಿತು. ಅದರಿಂದ ಇಲ್ಲಿಂದ ಮುಂದುವರ್ಸ್ಕೊ ಬಂದೆ. ಒಂದು ಮೇಕೆ ಬಂದೆ ಒಂದು 25 ವರ್ಷದಲ್ಲಿ 2,750 ರೂಪಾಯಿ ಕೊಟ್ಟು. ಇವತ್ತು ಈ ಮೇಕೆ ಫಾರಂ ಮಾಡ್ಬೇಕಾದ್ರೆ ಸತಾಗತವಾಗಿ ಒಂದು 8-10 ವರ್ಷ ಕೆಳಗಡೆ ಈ ತರ ಮಣ್ಣಲ್ಲೇ ಸಾಕ್ತೆ. 1ರಿಂದ 9 ಆದ, 9ರಿಂದ 11 ಆದ, 11ರಿಂದ 10 ಆದ, ಈ ತರ ಬೆಳವಣಿಗೆ ಮಾಡಿದೆ. ಮಾರಾಟ ಮಾಡೋಕೆ ಹೋಗಲಿಲ್ಲ. ಡೆವಲಪ್ಮೆಂಟ್ ಮಾಡಿದ ನಂತರ ಫಾರಂ ಮಾಡಿದೆ. ಫಾರಂ ಮಾಡಿ ಒಂದು 7 ವರ್ಷ ಆಯ್ತಷ್ಟೇ. ಎಲ್ಲ ಕೆಳಗಡೆನೆ ಸಾಕ್ತಾ ಇದ್ದೆ. 1ರಿಂದ ಇಷ್ಟು ಮಾಡಿದ್ರಿ. ಬಟ್ 25 ವರ್ಷದ ಡೆವಲಪ್ಮೆಂಟ್ ಅಂದ್ರೆ ನೀವೇ ತಿಳ್ಕೋಬೇಕು. ಎಷ್ಟು ಮಾರಾಟ ಮಾಡಿದೀನಿ ಅನ್ನೋದು ಗೊತ್ತಿಲ್ಲ. ಒಂದು ಮೇಕೆಯಿಂದ ಅದು 2,750 ರೂಪಾಯಿ ಒಂದು ಚಿಕ್ಕದು ಒಂದು ಹಾಲಿನ ವ್ಯಾಪಾರ ಮಾಡ್ತಾ ಇದೆ. ಯಾಕೆ ಅದೊಂದು ಮೇಕೆ ತಂದೆ ಅಂದ್ರೆ, ದಾರಿಲಿ ಯಾರೋ ವಯಸ್ಸಾದವರು ಒಂದು 70-80 ವರ್ಷ ಆಯ್ತು ಗಾಣಾಳ್ ಕಡೆಯಿಂದ ಮಳವಳ್ಳಿ ಸಂತೆಗೆ ಹಾಕಿ ಹೋಯ್ತಾ ಇದ್ರು. ನಾನು ಹಾಲು ಹೊಡಿಕೆ ಅಲೂರ್ಗೆ ಹೋಯ್ತಾ ಇದೆ. ಹಾಲು ತಗೊಂಡು ಒಂದು 10 ಲೀಟ್ರ್ 15 ಲೀಟ್ರ್ 20 ಲೀಟ್ರಿಂದ ಶುರು ಮಾಡಿದೆ. 150 ಲೀಟ್ರ್ 200 ಲೀಟ್ರ್ ಗಂಟ್ಲು ಹಾಕ್ತೆ. ಅವಾಗ ಸೈಕಲ್ ಹೊಡಿತದ್ದು. ಸೈಕಲ್ ಮೇಲೆ ಅದು ಇಷ್ಟು ತಪ್ಪ ಇತ್ತು. ಅದು ಮಡಿಕೊಂಡು ಅಲ್ಲಿಂದ ಇಲ್ಲಿಗೆ ತಗೊಬಂದು ಸಾಕಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಮೇಕೆ ನಮ್ ಕೈ ಹಿಡಿತು. ಒಂದು 20, ಇವತ್ತೆಲ್ಲ ಒಂದು 200 ಇದೆ. ಮರಿಗಳು ಎಲ್ಲ ಸೇರಿದ್ರು 200-250 ಗಂಟ್ಲು ಆಯ್ತು. ಮರಿಗಳೆಲ್ಲ ಒಳಗಡೆ ಇದೆ. ಸೇಲ್ ಮಾಡಿದೀವಿ. ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದು 5 ಲಕ್ಷ ರೂಪಾಯಿ ಸೇಲ್ ಮಾಡ್ತೀನಿ. ಈಗ ಸೇಲ್ ಮಾಡುವೆ ಬೇರೆ ಇದೆ, ತೋರಿಸ್ತೀನಿ ಬೇಕಾರೆ. ಇಲ್ಲಿ ಮೇಕೆ ಇದು ಸೆಡ್ ಮಾಡ್ಬೇಕಾದ್ರೆ ಯಾವ ಇಂಜಿನಿಯರ್ ಪ್ಲಾನು ಏನು ಬೇಕಾಗಿಲ್ಲ. ನಂದೇ ಸ್ವಂತ ಮರ, ಸ್ವಂತ ಒಂದು ಪ್ಲಾನು. ನೀಲಗಿರಿ ಮರ, ನಾನ್ ಜಮೀನಲ್ಲಿ ಬೆಳೆದಂತ ನೀಲಗಿರಿ ಮರ. ಮತ್ತೆ ಏನಪ್ಪಾ ಅಂತಂದ್ರೆ ನಾನೇ ಆಲ್ಟ್ರೇಷನ್ ಮಾಡಿ ಆಚಾರಿಗೆ ಹೇಳಿ ಇದೇ ರೀತಿ ಮಾಡ್ಬೇಕು ಅಂತ ಮಾಡಿಸಿದ್ದು. ಈಗ ಇಲ್ಲ, ಎಲ್ಲೂ ಇಲ್ಲ. ಅಂದ್ರೆ ಮಾಡಿದ್ರು ನೋಡಿದೆ, ಎಲ್ಲಿ ಆಲ್ದಳ್ಳಿ ನೋಡಿದೆ. ಬಟ್ ಎಲ್ಲ ಕಬ್ಬಣ ಅಳವಡಿಸಿದ್ರು, ಅಲ್ಗೆ ಹಾಕಿದ್ರು. ನನ್ನ ಒಂದು ಅದರಿಂದ ಉಡ್ಡು ನಮ್ಗೆ ಬಾಳ್ವೆ ಬರ್ತದೆ ಅನ್ನೋ ಒಂದು ಇದಿಟ್ಕೊಂಡು ಉದ್ದೇಶ ಇಟ್ಕೊಂಡು ನಾನು ಉಡ್ನೆ ಹಾಕಿ ಮಾಡಿದೆ. 7-8 ವರ್ಷ ಆಯ್ತು ಇದು ಹಾಕಿ. ಕಡಿಮೆ ಖರ್ಚಲ್ಲಿ ಆಗ್ಲಿ ಅಂತ ಅದೆಲ್ಲ ಮಾಡಿದ್ರೆ ಹೆಚ್ಚಿಗೆ ಖರ್ಚಲ್ಲ. ನಮ್ದೇ ಮರ ನೋಡಿ. ಅವತ್ತು 7 ವರ್ಷದಲ್ಲಿ ಕೂಲಿ ಕೊಟ್ಟಿದ್ದೀನಿ ಅಂದ್ರೆ 18,000 ಕೂಲಿ ಕೊಟ್ಟಿರೋದು ಈ ಫಾರಂಗೆ. ಕೂಲಿ ಏನಿಲ್ಲ, ಎಲ್ಲ ಎಷ್ಟು ಜನ ಬಂದ್ರು ತಡೀತದೆ. ನೋ ಪ್ರಾಬ್ಲಮ್. ಅದರಿಂದ ಇವೆಲ್ಲ ತುಂಬಾ ಮರಿ ಮರಿಯಾಡು ಮರಿಗಳೇ ಬೇರೆ ಹಾಕ್ತಿವಿ. ಮರಿ ಒಂದ್ ಸಪ್ರೇಟ್ ಮಾಡ್ತೀವಿ. ಬಟ್ ಏನೋ ತಿರ್ಗಾಡಕ್ಕೆ ಕುಡಿಲಿ ಅಂತ. ಅವು ಸಣ್ಣ ಮರಿಲೇ ಆದ ತಕ್ಷಣ ಇಲ್ಲ ಕಾಡಿಗೆ ಬಿಡ್ತೀವಿ. 12 ಗಂಟೆಯಿಂದ 7 ಗಂಟೆವರೆಗೆ ಇಬ್ರು ಮೇಯ್ಸಕ್ ಹೋಯ್ತಾರೆ. ಅವ್ರಿಗೆ ಪಾಲ್ ಕೊಡ್ತೀನಿ. ಅವ್ರಿಗೆ ಕೂಲಿ ತರ ಕೊಡುದಿಲ್ಲ. ನಾನು ಏನು ಮೇಕೆ ಬರ್ತದೆ ಅದ್ರಲ್ಲಿ ಅವ್ರಿಗೂ ಪಾಲ್ ಕೊಡ್ತೀನಿ. ಯಾಕೆ ಯಾರು ಇಂಟ್ರೆಸ್ಟ್ ಆಗಿ ಮಾಡ್ಲಿ ಮತ್ತೆ ನೋಡ್ಕಲಿ ಅಂತ. ಮತ್ತೆ ಅವ್ರು ಯಾರು ಇಲ್ಲದೆ ಹೋದ್ರು ನಾನೇ ಈ ಮೇಕೆ ಮೇಯ್ಸಕ್ಕೆ ಒಬ್ಬನೇ ಆದ್ರೂ ಮೇಯ್ಸ್ತೀನಿ ಅಂತ ತಾಕತ್ತಿದೆ. ಅಷ್ಟ್ ಧೈರ್ಯ ಇದೆ. ಯಾರೇ ಬಿಟ್ರು ನಾನು ಬಿಡಲ್ಲ ಅಂತ ತರದಲ್ಲಿ ಮಾಡ್ತೀನಿ. ಅವ್ರಿಗೇನಪ್ಪ ಇಂಪ್ರೆಷನ್ ಅಂದ್ರೆ ನಾನು ಇಲ್ದೇ ಹೋದ್ರು ಅವರೇ ಮಾಡ್ಕತ್ತಾರೆ. ಅವ್ರಷ್ಟು ಧೈರ್ಯ ಅದ ಅವ್ರಿಗೆ. ಯಾವ ಕಾರಣಕ್ಕೂ ಅವ್ರು ಬಿಡಲ್ಲ. ಅದರಿಂದ ಇವೆಲ್ಲ ಮಾಡ್ತಾ ಇದ್ದೀನಿ. ಒಂದು ಟಗರಿಟ್ಟಿದ್ದೀನಿ. ಸುಮ್ನೆ ಎಲ್ಲ ಪ್ರತಿಯೊಂದು ರೈತನ ಮನೇಲಿ ಇರ್ಬೇಕು ಅನ್ನೋಕೆ ಒಂದು ಟಗರಿಟ್ಟಿದ್ದೀನಿ. ಏನು ಮಾಡೋದಿಲ್ಲ. ಅಲ್ಲ ಅದು ಜನಕ್ಕೆ ಹೊಂದ್ಕೊಬಿಟ್ಟದೆ. ಮತ್ತೆ ಇಲ್ಲಿ 8 ರೂಮ್ ಇದೆ. 8 ರೂಮಲ್ಲಿ ಯಾವ್ಯಾವ ರೂಮ್ಗೆ ಯಾವ್ಯಾವ ಬರ್ಬೇಕು ಅಂತಂದ್ರೆ ಅದೇ ಬರ್ಬೇಕು. ಬೇರೆ ಇಲ್ಲಿಂದ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆದ್ರೆ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆದ್ರೆ ಒಂದೊಂದು ಜಗಳ ಬಿದ್ಬಿಡ್ತವೆ, ಗುಸಿಗೆ ಬಿದ್ಬಿಡ್ತವೆ. ಇಷ್ಟು ಸೈಲೆಂಟ್ ಆಗಿ ಇರ್ಬೇಕಾದ್ರೆ ಆ ರೂಮ್ ಆ ರೂಮಲ್ಲೇ ತಂಗ್ಬೇಕು. ಇದು ಅದಕ್ಕೆ ರುಚಿ ಕೊಡೋಕೆ ನೆಕ್ತವೆ. ಅದು ನೆಕ್ತವೆ. ಅದು ಕಲ್ಲು. ಕಲ್ಲು ಉಪ್ಪು ಏನು ಹಾಕಲ್ಲ. ಅದೇ ಕಲ್ಲೇ ಕರಗಿಸ್ಬಿಡ್ತವೆ. ನೆಕ್ಕಿ ರುಚಿಗೆ ಮೇವಿಗೋಸ್ಕರ ರುಚಿ. ಇದು ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ನಮ್ಮ ಇದರಲ್ಲಿ ಹೈನುಗಾರಿಕೆ ಆಫೀಸು ಮತ್ತೆ ವೆಟರ್ನರಿ ಹಾಸ್ಪಿಟ್ಲು. ಅದು ಕಲ್ಲುಪ್ಪು ಏನು ಅಂತ ಹೇಳ್ತಾರೆ. ಅದರಿಂದ ಇದು ಮಾಡಿ ಗಂಜಲ ಬೀಳ್ತದೆ. ಎಷ್ಟೊಂದು ಗಲೀಜ್ ತರ ಕಾಣ್ತೀವಿ. ಕೋಳಿಗಳಿಗೆ ಏನು ಆಗಲ್ವಾ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇದು ಬೆಳಿಗ್ಗೆ 8:30-9 ಗಂಟೆ ಒಳಗಡೆ ಹೊರಗಡೆ ಬಿಡ್ತೀವಿ. ತಿರ್ಗಾ ಸಾಯಂಕಾಲ ಬರ್ಬೇಕಾದ್ರೆ ಏನ್ ಮುಸ್ಸಂಜೆ ಟೈಮಲ್ಲಿ ಇರ್ತವೆ ಆಗ ಮಾತ್ರ ಒಳಗಡೆ ಬರ್ತವೆ. ಅಷ್ಟ್ ಟೈಮ್ ಮಾತ್ರ ಇದು ಕೂಡಾಕೋದಷ್ಟೇ. ಅದ್ರ ಮೊಟ್ಟೆ ಇಡ್ಬೇಕಾದ್ರು ಅದೇ ಜಾಗದಲ್ಲಿ ಸೈಡಲ್ಲಿ ಗೋಡೆ ಪಕ್ಕದಲ್ಲಿ ಇರ್ತವೆ. ಬಟ್ ಅವೇನೇ ಆದ್ರೂ ಏನೇ ಬೆಳವಣಿಗೆ ಮರಿಗಳಾಗ್ಬೋದು ಇನ್ನೊಂದಾಗ್ಬೋದು ಯಾವುದು ಇಲ್ಲಿ ಗಂಟ ನಮ್ಗೆ ಡಿಸಿಷನ್ ಆಗ್ಬೋದು, ರೋಗ ಆಗ್ಬೋದು, ಏನೂ ಅದಕ್ಕೆ ಅದರಿಂದ ಅಪಾಯ ಇಲ್ಲ. ಅದಕ್ಕೆ 2 ಮಂತ್ಸ್ಗೆ
ಒಂದ್ 5 ಲೋಡ್ ಗೊಬ್ಬರ ಆಯ್ತದೆ ಇದು ಟ್ರಾಕ್ಟರ್ 5 ಲೋಡ್ ಗೊಬ್ಬರ ಆಯ್ತದೆ ಒಂದ್ ಸಾರಿ ತುಂಬಿದ್ರೆ ನಾವು 2 ತಿಂಗಳು ಇಲ್ಲ 3 ತಿಂಗಳು 2.5 ತಿಂಗಳು ಒಂದು ಆ ತರದಲ್ಲಿ ತುಂಬ್ತೀವಿ. ಇದು ಫುಡ್ ಈ ಕೋಳಿಗಳಿಗೆಲ್ಲ ಫುಡ್ ಹೊರಗಡೆ ಬಂದ ಮಾತ್ರ ಇಲ್ಲ ಬಿಟ್ರು ಸಾಕು ಅವೆಲ್ಲ ಮೇಯ್ತು ನೋಡಿ. ನಮ್ ಕಡ್ಲೆ ಗಿಡ ಎಲ್ಲ ಮೇದಾಕ್ಬಿಟ್ಟವೆ. ಹಸಿರು ಏನ್ ಬೇಕು ಅದಕ್ಕೆ ಹಸಿರೇ ಮುಖ್ಯವಾದದ್ದು. ಅದರಿಂದ ನಾವು ರಾಗಿ ಭತ್ತ ನಾವು ಬೆಳಿತಕ್ಕಂಥ ದಿನಸಿಲಿ ನಮ್ಮ ಮನೆಯವರು ಅದಕ್ಕಾಗಿ ತ್ಯಾಗ ಮಾಡ್ತಾರೆ. ನಾವು ಎಷ್ಟು ಊಟ ಮಾಡ್ತೀವಿ ಅಷ್ಟು ಅವಕ್ಕೂ ತ್ಯಾಗ ಮಾಡ್ತಾರ ಆಗ್ತಾರೆ. ಬೆಳಿಗ್ಗೆ ಎದ್ರೆ ಊಟ ಕೊಡ್ಬೇಕು ಅಂದ್ರೆ 4 ಗಂಟೆ 10 ಗಂಟೆ 11 ಗಂಟೆ ಏನೋ ಇಲ್ಲ, ಒಂದ್ ಚೊಂಬು ತುಂಬ್ಕೊಬರೋದು ಸುರಿದು ಭತ್ತನೂ ರೆಡಿ ಇರ್ತದೆ, ರಾಗಿನೂ ರೆಡಿ. ಇಲ್ಲ ಅಣ್ಣ ಮಂಜುನ ಹೊರಗಡೆ ಒಂದು ವಯಸ್ಸು ಇಲ್ಲಿ ಇರೋದಿಲ್ಲ ಅದು. ಅವ್ರಿಬ್ರವ್ರೆ ತೋರ್ಸ್ಕೊಡ್ತೀನಿ ನಿಮ್ಗೆ. ಅವ್ರಿಬ್ರವ್ರೆ ನೋಡಿಲಿ ಇವ್ರೆ ಅವ್ರ ದಳಪತಿ ಇದ್ದಂಗೆ. ನಮ್ಗೆ 100 ಆಡಲ್ಲ, ಎಷ್ಟು ಆಡಿದ್ರು ಮೈಸ್ಕೊಂಡು ನಾನು ಒಬ್ಬನೇ ಬತ್ತೀನಿ ಹಾಕತ್ತದ ಅವ್ನು. 2 ವರ್ಷಕ್ಕೆ 32 ಆಡು ಕೊಟ್ಟಿದೆ, 1.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದೆ. ಬಿಟ್ಟು ಹೊಂಟದ ನನ್ನ ಹತ್ರದಿಂದ, ಇಲ್ಲಿ ಆಗಲ್ಲ ಅಂತ. ಅವ್ರ ಅಣ್ಣನ ಮನೆ ಹತ್ರ ಹೋದ, 2 ತಿಂಗಳು ಇರು ಕಾಲಿಲ್ಲ. 32 ಆಡ್ನೂ ಮಾರ್ಕಂದ, 1.5 ಲಕ್ಷ ದುಡ್ಡು ಹೋಯ್ತು. ನಾನು ಬದುಕಿದ್ರೆ ಇಲ್ಲೇ ಬದುಕ್ತೀನಿ, ಸಾಯ್ದ್ರೆ ಇಲ್ಲೇ ಸಾಯ್ತೀನಿ ಅಂತ ಇದಕ್ಕೆ ವಾಪಸ್ ಬಂದು. ಇದೊಂದೇ ಗಿಡ, ಇದೊಂದು ಗಿಡ ಮತ್ತೆ ಈ ನುಗ್ಗೆಕಾಯಿ ತಗೊಬಂದು ಫಸ್ಟ್ ಸಂತೆ ಶುರು ಮಾಡಿದ್ದು ನಾನು ಏನು ತರ್ಲಿಲ್ಲ, ಸಂತೆಗೆ ಇನ್ನೇನು ಹಾಕ್ಲಿಲ್ಲ. ಫಸ್ಟ್ ಇವೇನ ನನ್ನ ಎಲ್ಲ ಉದುರಿ ಬೇಕಾದ ನಂಟರುಗಳಿಗೆಲ್ಲ ಕೊಡ್ತಾ ಇದ್ದೋ. ಬೀಜ ಆಗಿ ದಪ್ಪಾಗಿ ಉದುರ್ತಿದ್ದೋ. ಇವೆಲ್ಲ ಸಾಮಾನ್ಯವಾಗಿ 1-2 ಗಿಡ ಹಾಕಿರ್ಬೋದು ಅಷ್ಟೇ, ಬೀಜ ಆಗಿ ಹುಟ್ಟಿರುವೆ ಜಾಸ್ತಿ ಇಲ್ಲಿ. ಆ ನುಗ್ಗೆಕಾಯಿ ಮಾರಕ್ಕೆ ಇರಳೆಕಾಯಿ ಮಾಡೋಕೆ ನಾನು ಸಾವಯವ ಸಂತೆ ಮಂಡ್ಯ ತಿಳ್ಕೊಂಡಾದ್ಮೇಲೆ ಅಲ್ಲಿಗೆ ಬಂದೆ. ನೀವೇ ಮಾರಾಟ ಮಾಡ್ತೀರಲ್ಲ? ಇಲ್ಲ ಯಾರು ಬರ್ತಾರೆ ಮಂಜಣ್ಣ, ಯಾರು ಬೇಕು ಅಂತ ನಿಮ್ಮಂತವ್ರು ಅವ್ರಿಗೆ ಒಂದ್ ಮದಿಪಿನ ಮೇಲೆ ತೂಕ ಮಾಡ್ಕೊಡಿದ್ವಿ. 5,000 ರೂಪಾಯಿ ಸಂಪಾದನೆ ಮಾಡಿದೀನಿ ಮೇಡಮ್. ಇಲ್ಲಿ ಒಂದು ದಿನಕ್ಕೆಲ್ಲ ಈ ಇಯರ್ ಮಾರಿರೋದು, ಇದೇ ಫಸ್ಟ್ ಇಯರ್ ಮಾರಿರೋದು. ಇದ್ದವರೆಲ್ಲ ನೆಂಟರಿಗೆ ಗಿಡ ತಂದಿದೆ. ನಾನು ಚನ್ನಪಟ್ಟಣ ಫಾರಂ ಇಂದ ತಂದಿದೆ. ಜ್ಯೂಸ್ ಇಲ್ಲ ಮೇಡಮ್ ನವರ, ಇರ್ಲಿಕಾಯ 10 ರೂಪಾಯಿ 15 ರೂಪಾಯಿ ರೇಂಜ್ ಅಲ್ಲಿ ನಾವು ಮಾರಾಟ ಮಾಡ್ತೀವಿ. ಸಿಂಗಲ್ ಪೀಸ್ ದಪ್ಪ ಇದ್ರೆ 23 ಬರ್ತೀವಿ, ಇಲ್ಲ ಸಣ್ಣ ಇದ್ರೆ 5 ರೂಪಾಯಿ. ತುಂಬಾ ಚೆನ್ನಾಗಿ ಹೋಯ್ತದೆ ನೋಡಿ. ಇವೆಲ್ಲ ಮಾಡಕ್ಕೆ ನನ್ಗೆ ಇನ್ಫ್ಲೂಯೆನ್ಸ್ ಅಂತ 16 ವರ್ಷದ ಗಿಡ, ಅದು 16-17 ವರ್ಷದ ಗಿಡ. ಅದೊಂದೇ ಗೆಡ್ಡೆ ತಂದು ನೆಟ್ಟದ್ದು, ಫ್ರೆಂಡ್ಸ್ ಕೊಟ್ಟದ್ದು, ಏನೂ ಹಾಕ್ಲಿಲ್ಲ. ಮಂಕರಿ ಗಟ್ಟೆ ತಗೋಗಿ ಮೇಕೆ ಗೊಬ್ಬರ ಸುರಿದು ಬಿಟ್ರೆ ಅದೇ ಉದುರ್ಬೇಕು, ಅದೇ ಕೊಳೆಯಬೇಕು. ಯಾವ ಗಿಡ ಬರ್ತವೆ ಆ ಗೊನೆ ಕಡ್ಕತೀವಿ ಅಷ್ಟೇ. 16 ವರ್ಷದಿಂದ ಸತತವಾಗಿ ಯಾವ್ದಾರ ಒಂದು ಗೊನೆ ಇದ್ದೇ ಇರ್ತದೆ. ಅದಕ್ಕೇನು ವ್ಯವಸಾಯ ಮಾಡೋದಿಲ್ಲ, ಅದಕ್ಕೆ ಯಾವ್ದೋ ರೋಗ ರುಜಿನ ಬರಲ್ಲ, ಏನು ಬರ್ಲಿಲ್ಲ. ಗುಂಪು ಬಾಳೆ ಆ ಗಿಡಗಳು 15 ಗಿಡ ಇರ್ಬೋದು. ಗಾಳಿ ಬೆಳಕು ಬಂದಾಗ ಯಾವ್ದೋ ರೋಗ ರುಜಿನ ಬರಲ್ಲ ಅನ್ನೋದು ನೋಡ, ಅದರಿಂದ ಇದ ತೋಟ ಮಾಡಕ್ ಶುರು ಮಾಡುದು. ಅದೇ ನನಗೊಂದು ಮಾದರಿ. ಅದು ಗೊನೆ ತಗೊಂಡ್ಮೇಲೆ ಅದಿಲ್ಲಲ್ಲ, ಇದು ಗೊನೆ ತಕೊಂಡಾದ್ಮೇಲೆ ಅದ್ರದ್ದು ಏನಿದ್ದು ವೇಸ್ಟೇಜ್ ಎಲ್ಲ ತೆಗೆದು ತಾಳ್ಗಾಕ್ತಿವಿ. ಅಷ್ಟೊತ್ತಿಗೆ ಐರೆಲ್ಲ ರೆಡಿ ಆಗಿರ್ತದೆ. ಇಲ್ಲ ಅಂದ್ರೆ ಗೊನೆ ಕಟ್ಕೊಬಿಟ್ರೆ ಅದು ಸರಂಸ ಹಿಂದಕ್ಕೆ ಮರಿಗಳು ಎಳ್ಕತ್ತವೆ, ಅದು ಸತ್ತೋಗುತ್ತದೆ ಆಟೋಮೆಟಿಕ್ ಆಗಿ ಕೊಳ್ತದಂಗ. ದಿಂಡು ಮಾರಾಟ ಮಾಡ್ತೀವಿ. ಈಗ ಶುರು ಮಾಡಿದೀನಿ. ಇಲ್ಲಿ ಏಲಕ್ಕಿ ನೆಟ್ಟ ಮೇಲೆ ಅದ್ರೊಳಗಡೆ ಬಂದ್ ದಿಂಡುಗಳ ಮಾರಾಟ ಮಾಡಕ್ಕೆ 10 ರೂಪಾಯಿ ಒಂದು ಪೀಸ್ ಅಂತ ಮಾರ್ತೀವಿ. ಒಂದು ಗಿಡದಲ್ಲಿ 4 ಪೀಸ್ 3 ಪೀಸ್ ಹಾಕಿ. ಸೀಬೆ ಗಿಡ ಒಂದು 50 ಅದ್ರ ಜೊತೆಗೆ ಬಾಳೆ ಇರ್ಬೇಕು ಅಂತ ಬಾಳೆ ಹಾಕ್ತೆ, ತರಗುಣಿ ಇದೆ, ಮತ್ತೆ ಮೋಸಂಬಿ ಇದೆ. ಈ ತೆಂಗು ಹಾಕೊಂಡಿದೀನಿ ಒಂದು 45 ಗಿಡನೇನೋ ಅದೇ. ಒಂದು 35 ಕುಂಟೆ ಬರ್ತದೆ. ವಿಸ್ತೀರ್ಣ ಮಾಡ್ಬೋದು ಬಾಳೆನ. 4 ತೆಂಗಿದಿಲ್ಲ, ತೆಂಗಿನ ಮಧ್ಯೆ ಒಂದೊಂದು ಹಾಕಿ ಇದು ಸ್ಯಾಂಪಲ್ಗೆ ಹಾಕ್ತೆ. ಇದಕ್ಕೇನು ಕೊಡ್ಲಿಲ್ಲ ಅನ್ನೋದಕ್ಕಿಂತ ಯಾವ ಜೀವಾಮೃತನೂ ಇಲ್ಲ, ಯಾವ ಕೊಟ್ಟಿಗೆ ಗೊಬ್ಬರನೂ ಇಲ್ಲ. ಈ ಗಿಡಗಳು ಅಷ್ಟೇ. ನೋಡಿ ಇಲ್ಲಿ ಈ ಮೋಸಂಬೆ ಗಿಡ ಬಂದು 2 ವರ್ಷ ಆಯ್ತು. ಬಟ್ ನನ್ಗೆ ಏನ್ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಇದ್ರ ಬಗ್ಗೆ ಏನ್ರಿಂದ ಕುಂಠಿತ ಆಯ್ತಾವೆ ಗಿಡ ಅನ್ನೋದು ನನಗ್ ಗೊತ್ತಿಲ್ಲ. ಇದು ಪ್ರಾಯೋಗಿಕವಾಗಿ ಮುಂದೆ ಕಲ್ತ್ಕೋಸ್ಕರ ಇವೆಲ್ಲ ಒಂದೊಂದಾಗಿ ಮಾಡಿದೆ. ಅದು 2 ವರ್ಷದ ಗಿಡ, ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕು. ಅದು ಏನು ಪೋಷಕಾಂಶ ಕಡಿಮೆ ಆಗಿದೆ, ಅದಕ್ಕೆ ಏನ್ ಪೋಷಕಾಂಶ ಕೊಡಬೇಕು ಅನ್ನೋದು ನನಗ್ ಗೊತ್ತಿಲ್ದೇನೆ ಅದು ಡೆವಲಪ್ಮೆಂಟ್ ಆಗಿದೆ. ಅದು ಗೊತ್ತಿಲ್ದಿರೋದ ಹೇಳಿ ಇದು ಮಾಡಬಾರ್ದು. ಮತ್ತೆ ಇಲ್ಲಿ ನಮ್ಮ ವೆಂಕಟೇಶಣ್ಣ ಮತ್ತೆ ಮಂಜಣ್ಣನ್ ನೋಡಿ ಇವಾಗ ನಾನೇನ್ ಮಾಡಿದೀನಿ ಅಂದ್ರೆ, ಒಂದು ಜಿಗಳಿಗೆ ಕೊತ್ಮಿರಿ ಹಾಕಿದೀನಿ. ಇದು ಕೊತ್ಮಿರಿ, ಅದು ಸಬ್ಸಿಗೆ, ಅದು ಮೂಲಂಗಿ, ಅದು ಮೆಂತ್ಯ. ಒಂದು ಬ್ಯಾಚ್ ಇರ್ಲಿ, ಸಣ್ಣದಾಗಿ ಮಾಡೋಣ ಆಗ್ಲಿ. ಇದು ಡ್ರ್ಯಾಗನ್ ಫ್ರೂಟ್ ಕೂಡ ಒಂದು 5 ಗಿಡ ಅವೆ, ಬದ್ನೆ ಅವೆ. ಸುತ್ತ ಬೇಲಿಗೋಸ್ಕರ ರೇಷ್ಮೆ ಕಡ್ಡಿ ಹಾಕ ನಾನು. ನಮ್ಮ ರೇಷ್ಮೆ ಬೆಳೆದಕ್ಕೆ ಮರಿಗೂ ಸೊಪ್ಪು ಹಾಕ್ಬೇಕು, ಮೇಕೆಗೂ ಆಗ್ಬೇಕು. ಮತ್ತೆ ಇದೆಲ್ಲ ತುರ್ಬೇವು ಅಂತೀವಿ ನಾವೀಗ. ಅದೇನಪ್ಪ ಅಂದ್ರೆ ಅದು ಅಷ್ಟುದ್ದ ಬೆಳೆದ ತಕ್ಷಣ ಒಂದು ಆಡಿಗೆ ಮೇವು ಸಾಯಂಕಾಲ ಗಂಟ ಮುಲಾಜಿಲ್ದೇನೆ ಆಯ್ತದೆ. ಯಾಕೆ ಕಿತ್ತಾಕ್ಬೇಕದ? ಕಿತ್ತಾಕ್ಬಾರ್ದು. ಇದು ನಿಂಬೆ ಗಿಡ, ನಿಂಬೆ ಒಂದು 50.
ಇಲ್ಲಿ ರಾಗಿ ರಾಗಿ ನಮ್ಮ ಅಣ್ಣ ತಮ್ಮದಿರ್ದೆ ಅವರು ರಾಸಾಯನಿಕವಾಗಿ ಮಾಡೋರು. ಕಬ್ಬು ಅದು ಎರಡು ರಾಸಾಯನಿಕವಾಗಿ ಮಾಡೋರು. ಇದು ನಂದು ಜಮೀನ್ ಇಷ್ಟೇ. ಇಲ್ಲಿ ಏನಿರೋದು ಜಮೀನ್ ಇಲ್ಲಿಂದ ಅಲ್ಲಿವರೆಗೆ ಕಬ್ಬಿಲ್ಲೇ ಪಕ್ಕದಲ್ಲಿದೆ. ಇಲ್ಲ ಪಕ್ಕದಲ್ಲಿದೆ, ಒಂದ್ 10 ನಿಮಿಷ. ಇಲ್ಲಿ ಒಂದು 24 ಕುಂಟೆ, ಒಂದು 30 ಕುಂಟೆ, 1.25 ಎಕರೆ ಅದೇ ಮನೆಯಿಂದ ಸೇರಿಸಿ. ಇದು ಎಳ್ಳು ಕಟಾವಾದ ತಕ್ಷಣ ಆಗೇನ್ ಮಾಡ್ದೆ, ಅಕ್ಕಿಗಳು ಎಲ್ಲಿ ಜಗತ್ತಲ್ಲಿ ಇಲ್ದಿರೋವೆಲ್ಲ ಬಂದ್ಬಿಟ್ಟು. ಏನು ಕುಯ್ಕಲಿಲ್ಲ ನಾನು, ಸಾಮೇನು ಕುಯ್ಲಿಲ್ಲ, ಊದ್ಲು ಕುಯ್ಲಿಲ್ಲ, ಅವೆಲ್ಲ ತಿಂದ್ಬಿಟ್ಟವ. ರೋಟ್ ಹೊಡ್ದಿ ಅಣಬೆ ಉಟ್ಬಿಡ್ತು, ಉಳ್ಳಾಣಬೆ ತಿರು ಉಳ್ಳಾಣಬೆ ಉಟ್ಬಿಡ್ತು. ಈ ಕಡ್ಲೆಕಾಯಿಗೆ ಸರಿನೂ ಹಾಕ್ಲಿಲ್ಲ. ಇಲ್ಲಿ ಅಣಬೆ ಉಟ್ಟು ಆ ಸಾಮೆ ಮತ್ತೆ ಅದು ಎರಡು ಹಾಕಿರೋದ್ರಿಂದ ಏನೂ ಹಾಕ್ಲಿಲ್ಲ. ಇಲ್ಲಿ ಕಡ್ಲೆಕಾಯಿ ಸ್ಲರಿನೂ ಕೂಡ ಕೊಡ್ಲಿಲ್ಲ. ಇದಕ್ ಮಾತ್ರ ಕೊಟ್ಟಿದ್ರಿ. ವೇಸ್ಟಿಕ್ ಕಂಪೋಸರ್ ಕೊಟ್ಟವನೆ, ಜೀವಾಮೃತ ಕೊಟ್ಟವನೆ. ನಿಮ್ಮಿಂದ ಇತ್ತಕೊಂಡು ನಮ್ಮ ನಾಟಿ ಹಸಿನ ಮಜ್ಜಿಗೆನ ಸ್ಪ್ರೇ ಕೊಟ್ಟಿದ್ದೀನಿ. ಪ್ರತಿ ಗಿಡಕ್ಕೂ ಸ್ಪ್ರೇ ಕೊಟ್ಟಿದ್ದೀನಿ. ಅಷ್ಟನ್ನ 1 ಸ್ಪೂನ್ ಅಷ್ಟನ್ನ ಹಾಕೊಂಡು ಪ್ರತಿ ಗಿಡಕ್ಕೂ, ಹಣ್ಣಿನ ಗಿಡಕ್ಕೆಲ್ಲ ಸ್ಪ್ರೇ ಕೊಟ್ಟಿದ್ದೀನಿ. ಮಜ್ಜಿಗೆ ಕೊಡೋದ್ರಿಂದ ಒಂದು ಉಣ್ಣೆ ಬರುತ್ತೆ. ನೋಡಿ, ಇದು ತೆಂಗಿನ ನೆಟ್ಟಿ 2 ವರ್ಷ ಆಗದೆ. ಯಾವುದೇ ಗಿಡಕ್ಕಾದ್ರೂ ಅಷ್ಟೇ ನನ್ನ ನಾಟಿ ಮರಿಗಳೆಲ್ಲ ಬೇಕೆ. ಇದೊಂದು ವಿಶೇಷವಾಗಿ ಗಮನಿಸ್ಕೊಳ್ಳಿ. ಯಾವುದೇ ಗಿಡಕ್ಕಾಲಿ ಅದು 6 ತಿಂಗಳಾಗ್ಬೋದು, 3 ತಿಂಗಳು ಕೊಳಿಬಹುದು, ಅದೊಂದೇ ಪ್ರಾಣಿ ದೇಹ ಸಾಕು ಅಂತ ಊತಾಕಿದೀನಿ. ಕೆಲವು ಕೆಲಕ ಯಾವ್ದೋ ಒಂದು ರೋಗ ಬತ್ತು, ಬೇರೆ ಏನಾರು ಏಟಾಯ್ತು ನಮ್ ಬೇಕೆಗೆ, ನಾನು ಎಲ್ಲೂ ತಗೋಗಿ ಬಿಸಾಕಲ್ಲ. ಯಾವ್ದಾರ ಒಂದು ಗಿಡ ಗುರ್ತು ಮಾಡ್ಕೊಂಡು ತಗೊಂಡಾಕ್ತೀನಿ. ನೋಡಿ, ಇದ್ರಲ್ಲೊಂದು ನೋಡಿ, ಇಲ್ಲಿ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಒಂದು 25 kg ಆಡು ಮರಿಯ ತೆಗಿಕಾಗ್ದಾರೆ ಡಾಕ್ಟರ್ ತೆಗೆದ್ಬಿಟ್ರು. ಈಗ ತೆಗೆದು ಮರಿ ತೆಗೆದು ಈಚ್ಬಿಟ್ರು. ಈ ಕಾಲಿಲ್ಲ, ಬೆಳಿಗ್ಗೆ ಹೊತ್ತಿಗೆ ಸತ್ತೋಯ್ತು. ಒಂದು 25 kg ಬರೋದು, ಒಂದ್ 2 ಅಡಿ 3 ಅಡಿ ಹೆಚ್ಚಾಗೂ ಕೀಳಿಲ್ಲ. ಕಿದ್ದು ಊತಾಕ್ತೆ. ಎಲ್ಲಾ ಗಿಡಕ್ಕಿದ್ಲುವೆ ಒಂದ್ ಅಡಿಯಿಂದ ಮುಂದಕ್ಕೆ ಹಾಕಿದೀನಿ. ಇಷ್ಟ ಗ್ಯಾಪ್ ಅಲ್ಲ. ಮಾಡ್ಬೋದು. ಆಮೇಲೆ ಕೆಲವೆಲ್ಲ ಇದ್ ಮಾಡಿದೀನಿ. ಕೆಲವು ಮರಿಗಳೆಲ್ಲ ಊತಾಕ್ಬಿಟ್ಟು ಸತ್ತೆ, ಮತ್ತೆ ಅದಕ್ಕೆ ಕೆಲವು ಮಾಡಿದೀನಿ. ಗುಂಡಿ ತೋರಿಸ್ತೀನಿ. ಸಣ್ಣ ಸಣ್ಣ ಮರಿಗಳು ಊತಾಕ್ಬಿಟ್ಟು ಅದಕ್ಕೆ ಇಡ್ಲು ಕೆಳಗಡೆ ಒಟ್ಟು ಏನೊಟ್ಟು ರಾಗಿ ಒಟ್ಟು ಬರ್ತದಲ್ಲ, ಆ ಒಟ್ಟು ಹಾಕಿ ಊತಾಕಿದ್ವಿ ಮೇಲೆ. ಅದು ಏನಪ್ಪಾ ಅಂದ್ರೆ ಒಂದು 6 ತಿಂಗಳು ಬಿಡ್ಬೇಕು ಅಂತ ಹೇಳಿದ್ರು. 6 ತಿಂಗಳ ಗಂಟೆ ಬಿಟ್ಟು ತೆಗೆದಾದ್ಮೇಲೆ ಅದು 200 ಗ್ರಾಮ್ದಷ್ಟು ದ್ರಾವಣ ತರ ಮಾಡ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಎಲ್ಲಾ ಗಿಡಕ್ಕೂ ಸ್ಪ್ರೇ ಮಾಡಿದ್ರೆ ಅದೇ ಗಿಡಕ್ಕೆ ಮೇವು. ಇದ ಗಿಡ ಸಿಗಿರ್ತದೆ. ಅದೇ ಹೇಳ್ದಲ್ಲ ನಿಮ್ಗೆ ಮೊದ್ಲೇ ಸಂದೀಪ್ ಅವ್ರೆ, ಏನ್ ಹೇಳ್ದೆ ಹೇಳಿ. ಅದ್ರಿಂದ ಏನ್ಕೋಸ್ಕರ ಅದು ಹವಾಮಾನಕ್ಕೋ ಇನ್ನೊಂದಕ್ಕೋ ಗಿಡ್ಲಿಕಾಯಿ ಇದು ಏನಂದ್ರೆ ಒಂದು ಕುಟ್ಟೆ ಬರುತ್ತೆ. ಈ ಸುತ್ತ ಕುಟ್ಟೆ ಉದುರುತ್ತೆ. ಕುಟ್ಟೆ ಬಹಳ ಹುಷಾರ್ ನೋಡ್ಕೋಬೇಕು. ಒಳಗಡೆ ಹುಳ ಇರುತ್ತೆ, ಒಳಗಡೆ ಕಂಡ ಮೇದು ಕುಟ್ಟೆ ಎಲ್ಲ ಉದುರ್ತಾ ಇರುತ್ತೆ. ಅವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸಿರಿಂಜ್ ಎಲ್ಲ ಅದಕ್ಕೆ ಔಷಧಿ ಮಾಡ್ಬೇಕು. ಅದಕ್ಕೆ ಮೇನ್ ಆಗಿ ಬೇಜಾರಾಗಿ ನಾವು ಒಂದು ಅದು ಪಕ್ಕ ಕೆಲಸ ಮಾಡ್ತದೆ. ಅದರಲ್ಲೂ 1020 pp ಅಂತೇನೋ ಸಿಗ್ತದೆ. 1 ಲೀಟ್ರು ಬೇವಿನ ಎಣ್ಣೆ ಬಂದು ಅದು 2000 ರೂಪಾಯಿ. ಅದ್ ಕೊಟ್ಬಿಟ್ರೆ ಯಾವ್ದೇ ಗಿಡಕ್ಕೆ ಸಿಗ್ತದೆ. ಮತ್ತೆ ಕಜ್ಜಿ ಬಂದಿರತಕ್ಕಂತ ಮರಗಳಿಗೂ ಪ್ರಯೋಗ ಮಾಡಿದೀನಿ. ಆ ಕಜ್ಜಿ ಕಾಯಿ ಸುಧಾ ನೆಕ್ಸ್ಟ್ 1 ಕುಯ್ಲು 2 ಕುಯ್ಲುವರೆಗೆ ಮರದಲ್ಲಿ ಏನೂ ಇರುವುದಿಲ್ಲ. ಅದೊಂದರಿಂದ ಗುಣ ಆಗುದು. ಅಣ್ಣ ಹೇಳಿ. ಒಂದು 10 ಎಕರೆ ಇದೆ ಮೇಡಮ್. 3 ಎಕರೆ ಅಳವಡಿಸ್ಬಿಟ್ಟಿದೀನಿ. 1 ಎಕರೆಲಿ ಭತ್ತ, 1 ಎಕರೆಲಿ ಕಬ್ಬು, 1 ಎಕರೆಲಿ ಇವೆಲ್ಲ ತೋಟ. ಕಬ್ಬು. ಯಾವ ಬೆಳೆ ನಿಮ್ಗೆ ಈ ಸಾವಯವ ಕೃಷಿಗಾಗ್ಬೋದು ಅಥವಾ ನೈಸರ್ಗಿಕ ಕೃಷಿಗಾಗ್ಬೋದು ಉತ್ತಮ ಬೆಳೆ ಅಂದ್ರೆ? ಇವಾಗ ಎಲ್ಲಾ ಬೆಳೆಗಳಿಗೂ ನಾವು ಸಾವಯವ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಾ ಬೆಳೆಗಳಿಗೂ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ. ಯಾವ ಬೆಳೆ ಅದನ್ನ ಬೇಗ ಅಡ್ಜಸ್ಟ್ ಆಗುತ್ತೆ? ಈಗ ನಾನು ನನ್ನ ಅನುಭವದಲ್ಲಿ ಇಲ್ಲಿ ಏನ್ ಮಾಡಿದೀನಿ, ಎಲ್ಲಾ ತೋಟಗಾರಿಕೆ ಬೆಳೆಗಂತೂ ಸಂಪೂರ್ಣವಾಗಿ ಅಳವಡಿಸ್ಕೋಬಹುದು, ಆರಾಮಾಗಿ ಅಳವಡಿಸ್ಕೋಬಹುದು. ಅದ್ರಲ್ಲೂ ಕಬ್ಬಂತೂ ನಾವು ಚೆಂಬೆ, ಅಕ್ಷಣಬು, ಉಳ್ಳಿ, ದ್ವಿದಳ ಧಾನ್ಯ ಮಲ್ಚಿಂಗ್ ಮಾಡ್ಬಿಟ್ಟು 1-2 ಸಾರಿ ಕಬ್ಬಂತೂ ನೆಟ್ಬಿಟ್ರೆ ಅದು ಬೇಗ. ಈಗ ನೀವು 1 ಎಕರೆ ಕಬ್ಬಲ್ಲೇ ನೀವು ಏನ್ ಸಾವಯವ ಮಾಡಿದೀನಿ. ನೀವು ಅಲ್ಲಿ ಎಲ್ಲೂ ರಸಗೊಬ್ಬರಗಳು ಏನೂ ಬಳಸಿಲ್ಲ. ನೋಡಿ, ಅಲ್ಲಿ ನಾನು ಏನ್ ಇನ್ವೆಸ್ಟ್ ಮಾಡಿದೀನಿ ಗೊತ್ತಾಯ್ತು. ಹೊಸ ಅನುಭವ. ನಾನು 4 ಎಕರೆ 5 ಎಕರೆ ರೈತ ಕಬ್ಬು ಬೆಳೆದ್ರಲ್ಲಿ. ಈ ದೊಡ್ಡ ಫ್ಯಾಕ್ಟರಿ ಅನಾಹುತದಿಂದ ಕಬ್ಬು ಬೆಳೆದು ನಿಲ್ಸ್ಬಿಟ್ಟೆ. ಯಾವುದು ವೆರೈಟಿ ಹಾಕಿದ್ದೀರಾ? 517 517 ಹಾಕಿದ್ದೀನಿ.
ಪೆನ್ಷನ್ ಹಾಕಿದ್ದೀನಿ. 4 ಎಕರೆ ಕಬ್ಬಿಟ್ಟು ಅವ್ರು ನಂಬಿ ನಾವು ಹಾಳಾಗಿ ಹೋಗಿದ್ದು. ಇದು ಬೇಡ ಅಂತ ಕಿತ್ತಾಕ್ಬಿಟ್ಟು ಒಂದು 5 ವರ್ಷ 6 ವರ್ಷ ಆಗಿತ್ತು ಸರ್. ಫ್ಯಾಕ್ಟ್ರಿಗೆ ಹೊಡೆದೆ, ಅದು ಲಾಸು. ಅದು ಹೆಂಗ್ ಲಾಸು ಅಂತಂದ್ರೆ ನನಗೆ ಇದಿರ್ಬೇಕು, ಅಲೆ ಮನೆ ಇರ್ಬೇಕು. ನಾನು ಎಷ್ಟು ಬೇಕಷ್ಟು ನಾನು ಹೋದ್ರೆ ಎಡಗನಹಳ್ಳಿ ಹೋಗ್ಬೇಕು, ನಾನು ಹೋದ್ರೆ ಹಳ್ಳುವಾಡಿ ಹೋಗ್ಬೇಕು, ನಾನು ಹೋದ್ರೆ ಒಕ್ರಳ್ಳಿ ಹೋಗ್ಬೇಕು. ಇವೆಲ್ಲ ವಿಚಾರಿಸಿ ನೋಡಿದೆ. ನಾನು ಆ ಸಾವಯವದಲ್ಲಿ ಬೆಳೆದ್ಬಿಟ್ಟು ಆ ರಥ ಕೊಡ್ಬೇಕು ಅಂತನೂ ಏನಿಲ್ಲ. ನಮ್ಮ ಟ್ರಾನ್ಸ್ಫರ್ ಚಾರ್ಜು, ಅವ್ರ ಗಾಣದ ಚಾರ್ಜ್ ಎಷ್ಟು ಕೇಳಿದ್ರು. ಮತ್ತೆ ನಾನು ಇಲ್ಲಿ ಫ್ಯಾಕ್ಟ್ರಿಗೆ ಹೊಡೆದ್ರೆ ಏನು ಸಿಗ್ಬೋದು, ನಾನು ಅವ್ರಿಗೆ ತಗೋಕೊಟ್ರೆ ಏನ್ ಮಾಡ್ಬೋದು. ಆಗ್ತಿದ್ದು 16 ಎಕರೆಗೆ 16,000 ಖರ್ಚು ಮಾಡಿದೆ. 92,000 ಹಣ ಉಳಿತು ಮೇಡಮ್. ನಾನು ರಾಸಾಯನಿಕವಾಗಿ ಮಾಡಿ ಯಾವತ್ತೂ ಸಂಪಾದನೆ ಮಾಡಲಿಲ್ಲ. ಕ್ಯಾಲ್ಕುಲೇಷನ್ ನನ್ನ ತಲೆಯಲ್ಲೇ ಇದೆ, ಹೇಳ್ತೀನಿ. ಏನ್ ಬರ್ದೇನ್ ಇಡ್ಬೇಕಾಗಿಲ್ಲ. ನೀವು ಮಾಮೂಲಿ ರಸಗೊಬ್ಬರಗಳನ್ನ ಬಳಸಿ ಮಾಡಿದಾಗ ಎಷ್ಟು ಟನ್ನು ತೆಗಿದ್ರಿ, ಎಷ್ಟು ಖರ್ಚು ಮಾಡ್ತೀವಿ? ಮೇಡಮ್ ಅವ್ರೆ, ರಸಗೊಬ್ಬರ ಬೆಳೆಸಿ ಫಲವತ್ತತೆ ಟನ್ನೇಜ 1 ಎಕರೆ ಕಡಿಮೆ ಅಂದ್ರೂ 65 ಟನ್ನಿಂದ 80 ಟನ್ ಗಂಟೆ ತೆಗ್ದಿದ್ವಿ. ಅಂದ್ರೆ ಕಡಿಮೆ ಅಂದ್ರೆ 65 1 ಎಕರೆಗೆ ರಸಗೊಬ್ಬರ ಬಳಸಿದಾಗ. ಇದು ಭೂಮಿ ಫಲವತ್ತತೆ ಹೆಚ್ಚಾಗ ಬರೀ 40 ಟನ್ ಆಗಿರೋದು ಈಗ 1 ಎಕರೆಗೆ. ನನಗೆ ನಾನು ಕನ್ವರ್ಟ್ ಮಾಡಿ 4 ವರ್ಷ ಕಳೀತಾ ಅದೇ ಕಬ್ಬ ಅದೇ ಜಾಗದಲ್ಲಿ ತೆಗಿತೀನಿ. ಕನ್ವರ್ಟ್ ಮಾಡಕ್ ಶುರು ಮಾಡಿದ್ದೀನಿ. ಬಟ್ ಅದಕ್ಕೆ ನೀವು ಎಕರೆಗೆ ಹೆಂಗೆ ಖರ್ಚು ಮಾಡಿದ್ರು 25,000 ಕಡಿಮೆ ಯಾವುದು ಆಗುದು. 25,000ದಿಂದ 30,000 ರೂಪಾಯಿ ಇದು ಅದು ಖರ್ಚು ಬಿದ್ದೇ ಬೀಳ್ತದೆ ರಾಸಾಯನಿಕವಾಗಿ. ನಂದು 16,000 ಫಸ್ಟ್ ಮೊದಲು ಮಾಡಿರೋದಕ್ಕೆ. ಈಗ 2ನೇ ಕುಳೆ ಬಿಟ್ಟಿದ್ದೀನಿ. 2 ತಿಂಗಳಾಗಿದೆ ಕಬ್ಬು ಕಡ್ದು, ಪೇಮೆಂಟು ಬಂದ್ಬಿಡ್ತು. ಬರೀ 2 ತಿಂಗಳಾಗಿದೆ. ಇವತ್ತು ನೋಡಿದ್ರೆ ಕಬ್ಬು ನಾನು ತರಗ್ ಬೆಂಕಿ ಹಾಕ್ಲಿಲ್ಲ, ವ್ಯವಸಾಯ ಮಾಡ್ಲಿಲ್ಲ, ನೀರ್ ಕಟ್ಲಿಲ್ಲ. 2 ತಿಂಗಳು ತಡೀತದೆ ಭೂಮಿ ಅಂದ್ರೆ ಯಾವತ್ತೂ ತಡೀತಿರ್ಲಿಲ್ಲ. ಆ ಭೂಮಿಲಿ ಏನು ಆಯ್ತಿರ್ಲಿಲ್ಲ. ಈಗ ಬಾಡ್ಲಿಲ್ಲ, ಅದಕ್ಕೆ ಏನು ಹಾಕ್ಲಿಲ್ಲ. 4 ಟ್ರ್ಯಾಕ್ಟ್ರು ಮೇಕೆ ಗೊಬ್ಬರ ಹೊಡೆದೆ, ಪಟ್ಗೆ ಸುರಿದಿದ್ದೀನಿ. ಸ್ಲರಿ ತಕೋಗಿ ಒಂದ್ ಅಂತ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ಮುರಿ ಹೊಡಿದ್ರೊಳಗಡೆ ಅದ ವ್ಯವಸಾಯ ಮುಗಿಸ್ಬಿಡ್ಬೇಕು. ಆಮೇಲೆ ನುಗ್ಗಕ್ಕಾಗಲ್ಲ ನಮ್ಮ ವಿರುದ್ಧ. ಅಸರಲ್ಲ ಈಗ ಸದ್ಯಕ್ಕೆ ಏನು ಮಾಡಲಿಲ್ಲ. ಇಲ್ಲ ತರಕ್ ಗೋರ್ಲೇ ಇಲ್ಲ, ಗುಲ್ಲೆಲ್ಲ ಅಲ್ಲ ಇದೆ. ಈಗ ಮಾಡ್ತೀನಿ 2 ಪಟ ಜೋಡಿ ಪಟ ಬಿಟ್ಬಿಟ್ಟು ಒಂದು ಮುರಿ ಲೆವೆಲ್ಗೆ ಬಂದಾಗ ಅದೇ ಗೊಬ್ಬರ ಆಯ್ತು ಅಂದ್ಬಿಟ್ಟು ನಾನು ತಿಳ್ಕೊಂಡಿರೋದು. ಅದೇ ಗೊಬ್ಬರ ಆಯ್ತು ಅಂದ್ಬಿಟ್ಟು ಟಿಲ್ಲರ್ ತಗೋಬಿಟ್ಟು ಅದನ್ನೇ ಮಲ್ಚಿಂಗ್ ಮಾಡಿ ರಾಸಾಯನಿಕ ಬಳಸಿ ಮಾಡಿದಾಗ ಖರ್ಚು ಹೆಚ್ಚಿಗೆ ಬರ್ತದೆ. ಉಳಿತಾಯ 50% ಉಳಿತಾಯ ಮಾಡ್ಬೋದು. ಈಗ 2ನೇ ಕಟಾವಿಗೆ 50% ಇಲ್ಲ ಬಿಡಿ, ಒಂದ್ 10,000 ಖರ್ಚು ಮಾಡ್ಬೋದು. ನನ್ನ ಇದು ಸಾವಯವದಲ್ಲಿ ತಗೋ ಖರ್ಚು, ಲೇಬರ್ ಗೀಬರ್ ಎಲ್ಲ ಲೆಕ್ಕ ಹಾಕಿದ್ರು ಬರೀ 10,000 ಆಗ್ಬೋದು. ಈಗ ಬರೀ 92,000 ಸಿಕ್ಕವ್ರೆ. ನೆಕ್ಸ್ಟ್ 1 ಲಕ್ಷ ಚಿಲ್ಲರೆ ಅದ್ರಲ್ಲಿ ಸಿಗ್ತದೆ ಅಂತ ನನಗೆ ಗ್ಯಾರಂಟಿ. ಅದನ್ನೇ ನೀವು ನೈಸರ್ಗಿಕವಾಗಿ ಬೆಲ್ಲ ಮಾಡಿ ಮಾರಾಟ ಮಾಡಿದ್ರೆ ಇನ್ನೂ 2 ಲಕ್ಷ ಆಗೋದು. ಇದೇ 92,000 ರೂಪಾಯಿಗೆ 2 ಲಕ್ಷ ಮಾಡೋನೆ ಸಂಪಾದನೆ. 2 ಲಕ್ಷ ತಲೆ ಎಲ್ಲ ಇತ್ತು, ಮಾರಾಟದ ಕೆಪಾಸಿಟಿ ಇದೆ, ಮಾಡ್ತೀನಿ. ನಮಗೆ ಕ್ರಸ್ಸರ್ ಇಲ್ದೇ ಇರೋದ್ರಿಂದ ನಾನು ಮಾಡಕ್ಕಾಗಲಿಲ್ಲ. ಆ ಕ್ರಸ್ಸಿಂಗ್ ಆದ್ರೆ ಆಮೇಲೆ ಈಗ ಯಾರಾದ್ರೂ ಅಲೆಮನೆ ಇಟ್ಟಿರೋ ಕ್ರಸ್ಸರ್ ಮಾಡ್ಕೊಡ್ತೀನಿ, ಪರವಾಗಿಲ್ಲ. ಒಂಚೂರು ಡಿಫ್ರೆನ್ಸ್ ಅಮೌಂಟ್ ಅಲ್ಲಿ ಏನಿದ್ರೆ ನಾನು ಖಂಡಿತ ಅಲ್ಲೇ ಬೆಲ್ಲ ತಯಾರಿ ಮಾಡಿ ಮಾಡಿದ್ರು. ಮೊಬೈಲ್ ಯೂನಿಟ್ಸ್ ಅದನ್ನ ಯೂಟಿಲೈಸ್ ಮಾಡ್ತಾರೆ. ಆಗ್ಲಿ ಮೇಡಮ್, ನೀವು ಇಲಾಖೆಯವ್ರು ನಮ್ ಜೊತೆ ಇದ್ಮೇಲೆ ನಿಮ್ ಒಂದ್ಗಡೆ ಸಹಕಾರ ಇಟ್ಕೊಂಡು ಎಲ್ಲಿ ಮಾಡಿದಾರೆ ಮೇಡಮ್? ಅದನ್ನ ನಾವು ITF ಗೆ ತಗೊಂಡ್ಬಂದು ಅಲ್ಲೇ ಬೆಲ್ಲ ತಯಾರಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಗಾಡಿ ಎಷ್ಟು ಅಂತ ತಿಳ್ಕೊಬೇಕು. ಉಳ್ಳೆನಹಳ್ಳಿಯಲ್ಲಿ ಮಾಡ್ತಾ ಇದಾರೆ. ಉಳ್ಳೆನಹಳ್ಳಿ ಕಲ್ತಿದೆ, ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇದಾರೆ. ಈ ಕಡೆ ಇರುವೆಲ್ಲ ತಗೋ ಹಾಕು, ಈ ಕಡೆ ಇರುವೆಲ್ಲ ತಗೋ ಹಾಕು. ನವೀನ್ ಕರ್ಕೊಂಡ್ಬಿಟ್ಟು ಮಡಿಕ್ ಬಂದ್ಬಿಡು, ಫೋನ್ ಮಾಡ್ತೀನಿ.